ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ ಸಾವಿರ ತಪ್ಪು ಕಂಡರೂ ಕೈ ಇದ್ದರೂ ತಿದ್ದಲು ಬಯಸುತ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದೇ ಇರುವವರು ನಮ್ಮಲ್ಲಿ ಸಾವಿರಾರು ಒಳ್ಳೆಯ ಗುಣ ಅಡಗಿದ್ದರೂ ಒಂದೇ ಒಂದು ತಪ್ಪು ಕಂಡು ಹಿಡಿದು ನಮ್ಮನ್ನು ದೂರ ಹಾಕುತ್ತಾರೆ. ಯಾವಾಗ ಸತ್ಯ ಮತ್ತು ಅಸತ್ಯದ ಸಂಘರ್ಷ ಉಂಟಾಗುತ್ತೋ ಸತ್ಯ ಯಾವತ್ತಿಗೂ ಒಂಟಿಯಾಗಿಯೇ ನಿಲ್ಲುತ್ತೆ. ಅಸತ್ಯದ ಜೊತೆಗೆ ಜಲಸಾಗಿದ್ದರೆ ಇರುತ್ತೆ. ಆದರೂ ಅಸತ್ಯದ ಎದುರು ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಜನ ಎಷ್ಟೇ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಹಾಕಿದರೂ ಪರವಾಗಿಲ್ಲ, ಆ ದೇವರು ನಿಮ್ಮ ಮೇಲೆ ಇಟ್ಟ ದೃಷ್ಟಿಯ ಮುಂದೆ ಯಾವ ಕೆಟ್ಟ ದೃಷ್ಟಿಯೂ ಇರೋದಿಲ್ಲ. ಅಹಂಕಾರ ವರ್ಷಕೊಂಡ ನಮ್ಮ ತಪ್ಪುಗಳು ನಮಗೆ ಕಾಣಿಸುವುದಿಲ್ಲ. ಅಹಂಕಾರವನ್ನು ಬೆಳೆಯಲು ಬಿಟ್ಟರೆ ನಮ್ಮ ಮತ್ತು ಭಗವಂತನ ನಡುವೆ ಹೆಮ್ಮರಗಾಗಿ ಬೆಳೆದು ನಿಲ್ಲುವ ಅಪಾಯವಿದೆ. ಹಾಗಾಗಿಯೇ ಚುಗುರ ಹೊಳಗೆ ಅಂತಯದಲ್ಲಿ ಅಹಂಕಾರವನ್ನು ಕಿತ್ತೆಸೆಯಬೇಕು. ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡುವ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕು ಅಂದರೆ ಈ 2 ಕೆಲಸಗಳನ್ನು ನೀವು ತಪ್ಪದೇ ಅನುಸರಿಸಬೇಕು. ಅದರಲ್ಲಿ ಮೊದಲನೆಯದು, ಅಂತಹ ವ್ಯಕ್ತಿಗಳನ್ನು ಮೊದಲು ನಿರ್ಲಕ್ಷಿಸುವುದನ್ನು ಕಲಿಯಬೇಕು. ಇನ್ನು ಎರಡನೆಯದು, ಅಂತಹ ವ್ಯಕ್ತಿಗಳಿಗೆ ಎದುರೇ ನೀವು ಗೆದ್ದು ತೋರಿಸಬೇಕು. ಜೀವನದಲ್ಲಿ ನೀವು ಎಷ್ಟೇ ಸರಿ ದೃಷ್ಟಿ ಇದ್ದರೆ ಸೇರಿ, ನೀವು ಮಾಡಿದೆಲ್ಲ ತಪ್ಪೇ. ಯಾರಾದರೂ ನಿಮಗೆ ನೋವಿಸಿದರೆ ನೀವು ದುಃಖ ಪಡಬೇಡಿ. ಯಾವ ಮರ ಸಿಹಿಯಾದ ಹಣ್ಣು ಕೊಡುತ್ತೋ ಜನ ಅದನ್ನೇ ಮರಕ್ಕೆ ಕಲ್ಲನ್ನು ಎಸೆಯುತ್ತಾರೆ. ಸರಿಯಾದ ಕಾಲ ಬಂದಾಗ 3 ಸರ್ಪದಂತೆ ಎಲ್ಲೂ ನಿಲ್ಲಬೇಕು. ಈ ಜಗತ್ತು ಅವಶ್ಯಕತೆಯ ನಿಯಮ ನಡೆಯುತ್ತಿದೆ. ಹೇಗೆ ಗೊತ್ತಾ? ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕಾರವೂ ಇದ್ದೇ ಇರುತ್ತೆ. ಹಾಗೆಯೇ ನಿಮಗೆ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ. ಭಯ ಇಲ್ಲದವನು ಸಮುದ್ರಕ್ಕೆ ಎಸೆದರೂ ಬದುಕೆ ಬರುತ್ತಾನೆ. ಆದರೆ ಭಯ ಇರುವವನು ದೊಟ್ಟಿಗೆ ಹಾಕಿದರೂ ಹೆದರಿ ಪ್ರಾಣ ಬಿಡುತ್ತಾನೆ. ಮನಸ್ಸಿನಲ್ಲಿ ಇರುವ ಭಯವನ್ನು ಮೊದಲು ಕಿತ್ತಿ ಎಸೆಯಬೇಕು. ಎಲ್ಲಿಯ ತನಕ ಎಲ್ಲವನ್ನು ಸಹಿಸಿ ಸುಮ್ಮನಿರ್ತೀವೋ ಅಲ್ಲಿ ತನಕ ನಾವು ಎಲ್ಲರೂ ಒಳ್ಳೆಯವರಾಗಿಯೇ ಇರ್ತೀವಿ. ಒಂದು ವೇಳೆ ಅನುಭವಿಸಿದ ನ್ಯಾಯವನ್ನು ಬಾಯಿ ಬಿಟ್ಟೆವೋ ಆಗ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗುತ್ತೀವಿ. ಕೊನೆಗೊಂದು ಮಾತು, ಮನುಷ್ಯ ಮನೆ ಬದಲಿಸುತ್ತಾನೆ, ಊರು ಬದಲಿಸುತ್ತಾನೆ, ಬಟ್ಟೆ ಬದಲಿಸುತ್ತಾನೆ, ಸಂಬಂಧಗಳನ್ನು ಬದಲಾಯಿಸುತ್ತಾನೆ, ಅಷ್ಟೇ ಯಾಕೆ ಸ್ನೇಹಿತರನ್ನು ಬದಲಾಯಿಸುತ್ತಾನೆ. ಆದರೂ ಅವನಿಗೆ ನೆಮ್ಮದಿ ಇರುವುದಿಲ್ಲ. ಯಾಕೆ ಗೊತ್ತಾ? ಯಾಕೆಂದರೆ ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದಿಲ್ಲ. ಮಳೆಯಿಂದ ಕೊಚ್ಚಿ ಹೋದ ಇರುವೆಗಳನ್ನು ಮೀನು ತಿನ್ನುತ್ತೆ. ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ನೀರುಗಳನ್ನು ಇರುವೆ ತಿನ್ನುತ್ತೆ. ಅವಕಾಶ ಎಲ್ಲರಿಗೂ ಬರುತ್ತೆ. ಆ ಸಮಯಕ್ಕೋಸ್ಕರ ಎಲ್ಲರೂ ಕಾಯಬೇಕು ಅಷ್ಟೇ.